வணக்கம். ஆர்டிவியின் முக்கிய செய்தி. ಅಂಬೇಡ್ಕರ್ ಅವರ 70th ಇಯರ್ ಡೆತ್ ಆ್ಯನಿವರ್ಸರಿಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. KGF ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಆದಂಥ KC ನಾಗರಾಜ್ ಅವರ ನೇತೃತ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾವು ಟ್ರಿಬ್ಯೂಟನ್ನು ಅನ್ನಿಸ್ತಾ ಇದ್ದೀವಿ. ಪ್ರಮುಖವಾಗಿ ಈ ಸಂದರ್ಭದಲ್ಲಿ ಅಬೋವ್ ದಿ ಕಾನ್ಸ್ಟಿಟ್ಯೂಷನ್ ಯಾವುದೂ ಇಲ್ಲ. ಸೊ ಕಾನ್ಸ್ಟಿಟ್ಯೂಷನ್ ಕೆಳಗಡೆನೆ ಎಲ್ಲ ಬರಬೇಕಾಗಿರುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ದ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅವರ ಕಾನ್ಸ್ಟಿಟ್ಯೂಷನ್ ಅಡಿಯಲ್ಲಿ ಕೂಡ ಪ್ರತಿಯೊಂದು ಏನೇ ಈ ದೇಶದಲ್ಲಿ ಆಡಳಿತ ಇದ್ರೂ ಕೂಡ ಅದು ನಡೀತದೆ. ಅದೇ ರೀತಿಯಲ್ಲಿ KGF ವಕೀಲರ ಸಂಘ ಅಂದರೆ ಒಂದು 122 ವರ್ಷದ ಚರಿತ್ರೆ ಇರತಕ್ಕಂಥ ವಕೀಲರ ಸಂಘ. ಈ ವಕೀಲರ ಸಂಘದಕ್ಕೆ 2021ರಲ್ಲಿ ಚುನಾವಣೆ ಆಯಿತು. ನಮ್ಮ ಬಾರ್ ಕೌನ್ಸಿಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪ್ರಕಾರ 2 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯಬೇಕಾಗಿದೆ. ಆದರೆ 5ನೇ ವರ್ಷದಲ್ಲಿ ಇವತ್ತು 5 ವರ್ಷ ಕಳೆದ ನಂತರ ಇವತ್ತು ಚುನಾವಣೆ ನಡೀತಾ ಇದೆ. ಈ ಚುನಾವಣೆಯಲ್ಲಿ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿಯಾಗಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿ ನಮ್ಮ ಗುರುಸಾಲ ಶ್ರೀನಿವಾಸರವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ KC ನಾಗರಾಜ್ ಅವರು ಮಾಡ್ತಾ ಇದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಜ್ಯೋತಿ ಬಾಸು ಮಾಡ್ತಾ ಇದ್ದೀನಿ. ಜಾಯಿಂಟ್ ಸೆಕ್ರೆಟರಿ ಆಗಿ ಜಗನ್ನಾಥನ್, ಟ್ರೆಜರರ್ ಆಗಿ ಹರ್ಷಿತಾ ಮಾಡ್ತಾ ಇದ್ದಾರೆ. ಈ ಯಂಗ್ ಅಡ್ವೊಕೇಟ್ಸ್ ಎಕ್ಸಿಕ್ಯೂಟಿವ್ ಕಮಿಟಿ ಅಂದರೆ ಈ ಸಲ ನೋಡಬೇಕು, ಒಂದು ಯಂಗ್ ಜನರೇಷನ್ನು KGF ಅಡ್ವೊಕೇಟ್ ಅಸೋಸಿಯೇಷನಲ್ಲಿ ನುಗ್ಗುತ್ತಾ ಇದೆ. ಅದರಲ್ಲಿ ನಾವು ಏನು ಅಷ್ಟೊಂದು ಯಾವರೇ ಚೇಂಜ್ ಮಾಡೋದು ಇವಾಗ ಆ ಯಂಗ್ಸ್ಟರ್ ಕೈಯಲ್ಲಿ ಇವತ್ತು KGF ಕೋರ್ಟ್ನ ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಮೆಂಬರ್ ಆಗಿ ಅಶೋಕನ್ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಭಾನು ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಯಂಗ್ ಅಡ್ವೊಕೇಟ್ ರಾಜಶೇಖರ್ ಕೂಡ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಶಿವಶಂಕರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಶಿವಪ್ಪ ಅಡ್ವೊಕೇಟ್ ಸ್ಪರ್ಧೆ ಮಾಡ್ತಾ ಇದ್ದಾರೆ. ವಿನೋದ್ ಕುಮಾರ್ KV ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. KGFನ ಚರಿತ್ರೆಯಲ್ಲಿ ಒಂದು ಚೇಂಜ್ ಬರ್ತದೆ ಅಂದರೆ ಈ ಯುವ ಅಡ್ವೊಕೇಟ್ನಿಂದ ಈ KGFಗೆ ಒಂದು ಒಳ್ಳೆ ವಾತಾವರಣ ಬರುವಂಥ ಒಂದು ಇದಿದೆ. ನಮ್ಮ ಇದರಲ್ಲಿ ಹಿರಿಯರು, ಮಾಜಿ ಶಾಸಕರು, ನಮ್ಮ ವಕೀಲರ ಸಂಘದಲ್ಲಿ ಕೂಡ ನಮ್ಮ ವೋಟರ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ ಲೆವೆಲಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆದಂಥ ಮಾಜಿ ಶಾಸಕರು ಶ್ರೀಮಾನ್ S. ರಾಜೇಂದ್ರನ್ ಅವರು ಕೂಡ ಈ ನಮ್ಮ ವಕೀಲರ ಯಂಗ್ ಅಡ್ವೊಕೇಟ್ಸ್ಗೆ ಒಂದು ಬದಲಾವಣೆ ಮಾಡಬೇಕಂತ ಕೂಡ, ಒಂದು ಚೇಂಜ್ ಮಾಡಬೇಕಂತ ಕೂಡ ನಮಗೆಲ್ಲ ಕೂಡ ಅವರು ಮಾರ್ಗಸೂಚಿಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಈ ಬಾಬಾ ಸಾಹೇಬರವರ ಪುತ್ಲಿ ಮುಂದೆ ನಾವು ಒಂದು ಪ್ರಜ್ಞೆ ತಗೊಳ್ತೀವಿ. ವಿ ಶುಡ್ ಚೇಂಜ್ ದಿ ಎಂಟೈರ್ ಸೀನರಿ ಆಫ್ ದಿ KGF ಅಡ್ವೊಕೇಟ್ ಅಸೋಸಿಯೇಷನ್ ನಾವು ಮಾಡೇ ಮಾಡ್ತೀವಿ. ಅದು ಯುವ ಅಡ್ವೊಕೇಟ್ರು ಕೂಡ ಇಲ್ಲಿ ಮುಂದೆ ಒಂದು ಪ್ರಜ್ಞೆ ತಗೊಳ್ತಾರೆ ಅಂತ ಹೇಳಿ, ಈ ಒಂದು ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ನ ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಮುಖ ಕರ್ತವ್ಯ ಒಬ್ಬೊಬ್ಬ ವಕೀಲರಿಗೂ ಇದೆ ಅನ್ನೋದನ್ನು ಕೂಡ ಇಲ್ಲಿ ನಾವು ತಿಳಿಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು. ಸಂವಿಧಾನ ಕೂಡ ನಮ್ಮ ಭಾರತ ದೇಶಕ್ಕೆ ಅಷ್ಟೇ ಸತ್ಯ. ಅದರಡಿಯಲ್ಲಿ ನಾವೆಲ್ಲ ಕಾನೂನಲ್ಲಿ ಬದುಕ್ತಾ ಇದ್ದೀವಿ. ಇಂತಹ ಒಂದು ಮಹಾನ್ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ನಮ್ಮ ಮುಂದಿನ ಭಾಷಣವನ್ನು ನಮ್ಮ ಅಧ್ಯಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಮಾತಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಪರಿನಿರ್ವಾಣಾ ದಿನಾಚರಣೆ ಅಂಗವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವರ್ಧಂತಿಯ ದಿನಾಚರಣೆ. ಈ ದಿನ ಇಲ್ಲಿ ನಾವು ನಮ್ಮ ವಕೀಲರ ಸಂಘದ ವತಿಯಿಂದ ಮಾಲಾರ್ಪಣೆ ಮಾಡಿ ಅವರಿಗೆ ನಮ್ಮ ಸ್ಮರಣೆಯನ್ನು ಸಲ್ಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿರುವ ಎಲ್ಲ ನಮ್ಮ ವಕೀಲ ಮಿತ್ರರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ, ಇಲ್ಲಿ ಆಗಮಿಸಿರುವ ಪತ್ರಿಕಾ ವರದಿ ಮಿತ್ರರಿಗೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಈ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ, ದಿ ಫಾದರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಅವರು ನಮ್ಗೆ ಕೊಟ್ಟಿರುವ ಈ ಸಂವಿಧಾನವನ್ನು ಈಗ ನಾವು ಮುಂದುವರಿಸಿಕೊಂಡು ನಮ್ಮ ದೇಶದಲ್ಲಿ ಹೋಗ್ತಾ ಇದ್ದೀವಿ. ಮಹಾನ್ ವ್ಯಕ್ತಿ ಅವರ ವರ್ಧಂತಿ ದಿನಾಚರಣೆ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಕಡೆ ಅವರ ನೆನಪನ್ನು ಎಣಿಸ್ಕೊಂಡು ನಾವೆಲ್ಲ ಕೂಡ ಹೆಮ್ಮೆಯಿಂದ ಹೇಳುವಂಥ ಒಂದು ಸಂದರ್ಭ ಇದು. ಆ ಮಹಾನ್ ವ್ಯಕ್ತಿಗೆ ನಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಡುಗೆಯಾಗಿ ನೀಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನನ್ನು ನಾವು ಅಳವಡಿಸಿಕೊಂಡು ಅನುಸರಿಸಿಕೊಂಡು ನಮ್ಮ ಭಾರತ ಸಂವಿಧಾನಕ್ಕೆ ಪಿತಾಮಹ ಅಂತಾನೆ ಹೆಸರು ಪಡೆದಿರುವ
ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ಕೊಳ್ತಾ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ವಂದಿಸಿ 4